ಒಂದೊಂದ್ಸರಿ ತುಂಬಾ ಹಸಿವಾಗ್ತಾ ಇರುತ್ತೆ, ಆದ್ರೆ ಮನೆಯಲ್ಲಿ ಅಡುಗೆ ಮಾತ್ರ ಖಾಲಿಯಾಗಿ ಹೋಗಿರುತ್ತೆ. ಅಂತ ಟೈಮಲ್ಲಿ ಫಟಾಫಟ್ ಅಂತ 10 ನಿಮಿಷದಲ್ಲಿ ಆಗೋಗೋ ಅಂತ ಟೇಸ್ಟಿ ರೈಸ್ನ ಟ್ರೈ ಮಾಡಿ ನೋಡಿ. ಬಾಯಿ ರುಚಿ ಕೆಟ್ಟೋದಾಗ ಮಾತ್ರ ಈ ರೈಸು ತುಂಬಾ ಟೇಸ್ಟಿ ಅನ್ಸುತ್ತೆ. ಮಿಕ್ಸರ್ ಜಾರ್ಗೆ 1 ಗಡ್ಡೆ ಬೆಳ್ಳುಳ್ಳಿ, ಚಿಕ್ಕದು ಅರ್ಧ ಈರುಳ್ಳಿ, ಹಾಗೆ 1 ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, 1/4 ಸ್ಪೂನ್ ಅರಿಶಿನ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕೊಂಡು ನೀರೇನು ಹಾಕ್ದಿರ ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಲ್ಲ ಅಂದ್ರೆ ನಾರ್ಮಲ್ ಚಿಲ್ಲಿ ಪೌಡ್ರೆ ಕಡಿಮೆ ಯೂಸ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, 1 ಈರುಳ್ಳಿನ ಸಹ ಹಾಕೊಂಡು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ಆಗ್ಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಸಹ ಹಾಕಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾನಿಲ್ಲಿ 2 ರಿಂದ 3 ಜನಕ್ಕಾಗುವಷ್ಟು ರೈಸ್ನ ಮಾಡಿ ಇಟ್ಟಿದ್ದೆ, ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರೋ ಅಂತ ಗಾರ್ಲಿಕ್ ರೈಸ್ ರೆಡಿ. ಇಷ್ಟ ಆಯ್ತಾ? ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ. ಬಾಯ್.